Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲು ಕೂಡ ನಾನೊಂದು ಕ್ವಿಕ್ ಆಗಿ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅದೇನು ಬ್ಯೂಟಿ ಟಿಪ್ಪು, ಅದು ಹೇಗಿರುತ್ತೆ ಆ್ಯಂಡ್ ನಮ್ಮ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಹೇಳುವಂಥ ನನಗೆ ಬ್ಯೂಟಿ ಟಿಪ್ ಯಾವಾಗಲೂ ಹೇಳುವಂಥದ್ದು ಹೆಲ್ತ್ ಟಿಪ್ ಆಗಿರ್ಬೋದು, ಬ್ಯೂಟಿ ಟಿಪ್ ಆಗಿರ್ಬೋದು. ಸೊ ನನ್ನ ಸುತ್ತಮುತ್ತ ಯಾವುದು ನನಗೆ ತುಂಬ ಫೀಸಬಲ್ ಆಗಿ ಸಿಗುತ್ತೆ, ತುಂಬ ಲೈಕ್ ಅಫೋರ್ಡಬಲ್ ಆಗಿ ಸಿಗುತ್ತೆ, ನಾನು ತುಂಬ ನ್ಯಾಚುರಲ್ ಆಗಿ ಯಾವ್ದು ಸಿಗುತ್ತೆ ಅದನ್ನು ಮಾತ್ರ ನಾನು ಹೇಳೋದು. ಸೊ ಅದನ್ನು ಬಿಟ್ಟು ನಾನು ಬೇರೆದು ಏನೂ ಹೇಳೋದೇ ಇಲ್ಲ. ಸೊ ಹಾಗೆ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತಾರೆ, ಓಕೆನಾ? ಸೊ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ? ಸೊ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಬ್ಯೂಟಿ ಟಿಪ್ ಏನು ಅಂತಂದರೆ ಕ್ವಿಕ್ಕಾಗಿ ಹೇಳ್ತೀನಿ, ಓಕೆನಾ? ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ತುಂಬಾ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ಇವತ್ತು ನಾನು ಫೇಸ್ ಪ್ಯಾಕ್ ಬಗ್ಗೆ ಹೇಳ್ತೀನಿ. ಎಸ್, ಆಬ್ವಿಯಸ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಫೇಸ್ ಪ್ಯಾಕ್ ಬಗ್ಗೆ, ಒಂದಷ್ಟು ಫೇಸ್ ಪ್ಯಾಕ್ ಬಗ್ಗೆನೂ ನಿಮ್ಮ ಹತ್ರ ಎಲ್ಲ ವಿಡಿಯೋ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಒಂದು ನ್ಯಾಚುರಲ್ ಆಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಥರದ್ದು ಈ ಫೇಸ್ ಪ್ಯಾಕು ಕೂಡ ನೀವು ಯೂಸ್ ಮಾಡ್ಬೋದು. ಲೈಕ್ ರೆಗ್ಯುಲರ್ ಆಗಿ ನಾನು ಯಾವ್ದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಅಂತಂದರೆ ಬೇಸನ್ ಮತ್ತು ಕರ್ಡು. ಸೊ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಸಮ್ಟೈಮ್ಸ್ ನನಗೇನಾದರೂ ಬೇರೆದೇನಾದರೂ ಚೇಂಜ್ ಮಾಡೋಣ ಅಂದಾಗ ಸೊ ಹೋಮ್ ರೆಮಿಡಿಯಲ್ಲೇ ಅವಾಗವಾಗ ಅಲ್ಲೇ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಸೊ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಸೂಟೇಬಲ್ ಆಗಿರುತ್ತೆ ಅಂತ. ಸೊ ಅದರಲ್ಲಿ ಒಂದು ಪಿಕ್ ಮಾಡಿ ನಿಮ್ಮ ಹತ್ರ ಒಂದು ಹೇಳ್ತಿರೋದು. ಇದು ಕೂಡ ಒಂದು ಫೇಸ್ ಪ್ಯಾಕೇನೆ. ಸೊ ಇದು ಕೂಡ ಒಂದು ನ್ಯಾಚುರಲ್ ಆಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಲೈಕ್ ನಮ್ಮ ಸ್ಕಿನ್ನ ನಾವು ಹೇಗೆ ಚೆನ್ನಾಗಿ ಇಟ್ಕೋಬೋದು, ಫೇಸ್ ಸ್ಕಿನ್ನ ಅನ್ನೋದು ಇವತ್ತಿನ ಫೇಸ್ ಪ್ಯಾಕು ಹೇಗೆ ನಾವು ಇನ್ನೊಂದು ರೀತಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಕುಕುಂಬರ್ ಇರುತ್ತಲ್ವ, ಸೌತೆಕಾಯಿ, ಅದರ ರಸನ ತೊಗೋಬೇಕು, ಓಕೆನಾ? ಸೊ ನೀವು ಸ್ವಲ್ಪನೇ ತೊಗೋಬೋದು, ಲೈಕ್ ಒಂದು 4 ಪೀಸ್ ಸೌತೆಕಾಯಿ ತೊಗೋಬೋದು. ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ರಸನ ತೊಗೊಳ್ಳಿ. ಆ್ಯಂಡ್ ಅದು ಆದಮೇಲೆ ಅಲೋವೆರಾ ಬರುತ್ತಲ್ಲ, ಸೊ ಅಲೋವೆರಾನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ ಪ್ಯಾಕ್ ಥರ ಹಾಕ್ಕೋಬೋದು. ಅಥವಾ ಇಲ್ಲ ನೀವು ರಸನ ತೊಗೊಳೋದಿಲ್ಲ ಕುಕುಂಬರ್ದು ಅಂದರೆ ಸುಮ್ಮನೆ ಒಂದು ಬೀಟ್ ಹಾಗೆ ಮಿಕ್ಸಿಲಿ ಒಂದು ಗ್ರೈಂಡ್ ಮಾಡಿ ಹಂಗೆ ಸ್ವಲ್ಪ ತರಿಯಾಗಿ ತೆಗೆದು ಅದಕ್ಕೆ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ನೈಸಾಗಿ ಅದನ್ನು ಕೂಡ ಫೇಸ್ ಮೇಲೆ ಹಾಕ್ಕೊಂಡ್ರೆ ಅದು ಕೂಡ ಒಂದು ಫೇಸ್ ಪ್ಯಾಕ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ನಮಗೆ ಗೊತ್ತು ಕುಕುಂಬರ್ ಎಷ್ಟು ಒಳ್ಳೆಯದು ನಮಗೆ ಅಂತ, ನಮ್ಮ ಸ್ಕಿನ್ಗೆ. ಆ್ಯಂಡ್ ಅಫ್ಕೋರ್ಸ್ ಅಲೋವೆರಾ ಅಂತೂ ಹೇಳಲೇಬಾರ್ದು, ಹೇಳೋಕ್ಕಾಗತ್ತಾ? ಅದರ ಎಲ್ಲ ಏನಂತಾರೆ, ಒಂದು ಸೂಪರ್ ಆಗಿರೋ ಸ್ಪೆಷಲಿಟಿ ಅದರಲ್ಲಿ. ಮಾರ್ಕ್ಸ್ ಹೋಗುತ್ತೆ ಆ್ಯಂಡ್ ಟೈಟ್ನಿಂಗ್ ಆಗುತ್ತೆ ಸ್ಕಿನ್ನು. ಸೊ ಕುಕುಂಬರಲ್ಲೂ ಅಷ್ಟೇ ಗ್ಲೋ ಬರುತ್ತೆ. ಸೊ ಈ ಫೇಸ್ ಪ್ಯಾಕು ಯೂಶಲಿ ಇಟ್ಸ್ ಫಾರ್ ಗ್ಲೋಯಿಂಗ್ ಸ್ಕಿನ್. ಸೊ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಇದನ್ನು ನಿಮಗೆ ರೆಗ್ಯುಲರ್ ಆಗಿ ನೀವು ಯಾವ್ದಾದ್ರು ಫೇಸ್ ಪ್ಯಾಕ್ ಆಗ್ತಿದ್ರೆ ನಿಮಗೆ ಸಾಕು, ಬೇರೆದೇನಾದರೂ ಯೂಸ್ ಮಾಡೋಣ, ಟ್ರೈ ಮಾಡೋಣ ಅಂದವರು ಸೊ ಇದನ್ನು ಟ್ರೈ ಮಾಡ್ಬೋದು. ಕುಕುಂಬರ್ ಪ್ಲಸ್ ಅಲೋವೆರಾ ಇದನ್ನು ಫೇಸ್ ಪ್ಯಾಕ್ ಆಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿ ಸಖತ್ತಾಗಿರುತ್ತೆ. ಸೊ ನಾನಂತೂ ಟ್ರೈ ಮಾಡ್ತಾ ಇರ್ತೀನಿ ಅವಾಗವಾಗ ಬೇರೆದು ನ್ಯಾಚುರಲ್ ಆಗಿ, ಯಾವುದು ನನ್ನ ಸ್ಕಿನ್ಗೆ ಹಾರ್ಮ್ ಆಗದೆ ಇರುವಂಥದ್ದು. ಸೊ ಈ ಥರ ಸೊ ನನಗೆ ರಿಸಲ್ಟ್ ಕೊಟ್ಟಾಗ ಸೊ ಅದೇನೆಂದರೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಥರ ಟ್ರೈ ಮಾಡಿ, ಈ ಥರ ಚೆನ್ನಾಗಿರುತ್ತೆ ಅಂತ. ಸೊ ಆ ಬೇಸಿಸ್ ಮೇಲೆ ಇವತ್ತಿನ ಈ ವಿಡಿಯೋ, ಓಕೆನಾ? ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಕೂಡ ಶಾರ್ಟ್ ಆಗಿರುತ್ತೆ, ತುಂಬಾ ಡ್ರ್ಯಾಗ್ ಮಾಡೋಲ್ಲ, ಫೈನ್. ಸೊ ಹಾಗೆ ನಾನು ಹೇಳ್ತಿರೋ ಟಿಪ್ಸು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೆಲ್ತ್ ಟಿಪ್ ಆಗಿರ್ಬೋದು, ಬ್ಯೂಟಿ ಟಿಪ್ ಆಗಿರ್ಬೋದು ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ, ನಿಮ್ಗೆ ಹೇಗೆ ಅನಿಸ್ತಿದೆ, ನೀವು ಟ್ರೈ ಮಾಡ್ತಿದ್ದೀರಾ, ನಿಮ್ಗೆ ರಿಸಲ್ಟ್ ಬರ್ತಿದೆಯಾ ಅಂತ. ಸೊ ಇದನ್ನು ಕೂಡ ಅಷ್ಟೇ, ನಾವು ಏನೇ ಒಂದು ಕೆಲಸ ಮಾಡೋಂಗಿರಲಿ ಸೊ ಒಂದು 2 months 3 months ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಮಾತ್ರ ನಮ್ಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ಒಂದೆರಡು ದಿನ ಮಾಡಿದ್ರೆಲ್ಲ ನಮ್ಗೆ ರಿಸಲ್ಟ್ ಗೊತ್ತಾಗಲ್ಲ. ಸೊ ಒಂದು 3 months ಮಾಡಿ 100% ನಿಮಗೆಲ್ಲ ರಿಸಲ್ಟ್ಸ್ ಗೊತ್ತಾಗುತ್ತೆ. ಏನೂ ಹಾರ್ಮ್ ಇಲ್ಲ, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಓಕೆನಾ? ಸೊ ಆರಾಮಾಗಿ ನೀವು ಇದನ್ನೆಲ್ಲ ಟ್ರೈ ಮಾಡ್ಬೋದು ಅಂತ ಹೇಳ್ತಾ, ಸೊ ಅಲೋವೆರಾನು ಅಷ್ಟೇ, ನಿಮಗೆ ಅಂಗಡಿಲಿ ತೊಗೊಂಬಂದಿರೋದಿದ್ರೂ ಓಕೆ, ಇಲ್ಲ ಅಂತಂದರೆ ನಿಮ್ಮ ಮನೇಲೇ ಬೆಳೆಸಿರೋಂಥ ಅಲೋವೆರಾ ಇರುತ್ತಲ್ಲ, ಸೊ ಅದನ್ನು ತೊಗೊಂಡ್ರೂ ಓಕೆ, ನೋ ಪ್ರಾಬ್ಲಮ್. ಸೊ ನೀಟಾಗಿ ಅಲೋವೆರಾನ ಫಸ್ಟು ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅವಾಗ ಚೆನ್ನಾಗಿರುತ್ತೆ, ಸರಿನಾ? ಸೊ ಹಾಗೆ ಇಲ್ಲ ಅಂತಂದರೆ ಏನಾಗುತ್ತೆ, ನಮಗೆ ಸ್ವಲ್ಪ ಇಚ್ಚಿನೆಸ್ ಬರೋದು, ಸೊ ಈ ಥರದ್ದೆಲ್ಲ ಫೀಲ್ ಆಗುತ್ತೆ. ನೀಟಾಗೆಲ್ಲ ವಾಶ್ ಮಾಡಿಬಿಟ್ಟು ಕುಕುಂಬರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಪ್ಯಾಕ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಫೈನ್. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್
ಗೊತ್ತಿಲ್ಲದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.